ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಕಾವೇರಿ ಇದು ಕೇವಲ ನದಿಯಲ್ಲ, ಕೋಟ್ಯಾಂತರ ಕನ್ನಡಿಗರ ಜೀವನಾಡಿ, ಜೀವಜಲ. ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ನಮ್ಮ ಕಾವೇರಿ ವಿಚಾರದಲ್ಲಿ ಕನ್ನಡಿಗರಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಕುಡಿಯಲು ನೀರಿಲ್ಲದೆ ನಮ್ಮ ರಾಜ್ಯ ತತ್ತರಿಸುತ್ತಿದ್ದರೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಾತ್ರ ತಮಿಳುನಾಡಿಗೆ ಪ್ರತಿದಿನ ಸಾವಿರಾರು ಕ್ಯೂಸೆಕ್ ನೀರು ಹರಿಸಲು ಆದೇಶಿಸಿದೆ. ಸರ್ಕಾರದ ಈ ನಿರ್ಧಾರ ಮತ್ತು ಪ್ರಾಧಿಕಾರದ ಏಕಪಕ್ಷೀಯ ಆದೇಶವನ್ನು ವಿರೋಧಿಸಿ ಈಗ ಇಡೀ ಕರ್ನಾಟಕವೇ ಬೀದಿಗಿಳಿಯಲು ಸಿದ್ಧವಾಗಿದೆ. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಏನಿದು ಕಾವೇರಿ ಹೊಸ ಬಿಕ್ಕಟ್ಟು? ಆಗಸ್ಟ್ 13ರ ಬಂದ್ಗೆ ಯಾರ್ಯಾರ ಬೆಂಬಲ ಇದೆ? ಜನಸಾಮಾನ್ಯರಿಗೆ ಏನೆಲ್ಲ ತೊಂದರೆಯಾಗಲಿದೆ? ಇಲ್ಲಿದೆ ನೋಡಿ BSB ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್. ಸ್ನೇಹಿತರೆ, ನಮ್ಮಲ್ಲೇ ನಮಗೆ ಬಳಸಿಕೊಳ್ಳಲು ನೀರಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕುಡಿಯುವ ನೀರಿಗೆ ಈಗಾಗಲೇ ಹಾಹಾಕಾರ ಶುರುವಾಗಿದೆ. KRS, ಕಬಿನಿ, ಆರಂಗಿ, ಹೇಮಾವತಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದೆ. ಹೀಗಿದ್ದರೂ ಕಾವೇರಿ ನೀರು ನಿರ್ವಹಣಾ ಸಮಿತಿ CWRC ಹಾಗೂ ಪ್ರಾಧಿಕಾರ CWMA ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ನಂತೆ ನೀರು ಬಿಡಬೇಕು ಎಂದು ಕಟ್ಟಪ್ಪಣೆ ಹೊರಡಿಸಿದೆ. ರಾಜ್ಯ ಸರ್ಕಾರವೂ ಸಹ ಕಾನೂನು ಚೌಕಟ್ಟು ಮತ್ತು ಸುಪ್ರೀಂ ಕೋರ್ಟ್ ಭಯಕ್ಕೆ ಬಿದ್ದು ನೀರು ಹರಿಸುತ್ತಿದೆ. ನಮ್ಮ ರೈತರ ಬೆಳೆಗೆ ನೀರಿಲ್ಲ, ಕುಡಿಯಲು ಹನಿ ನೀರಿಲ್ಲ. ಆಗಿರುವಾಗ ತಮಿಳುನಾಡಿಗೇಕೆ ನೀರು ಹರಿಸಬೇಕು ಎಂಬುದು ಪ್ರತಿಯೊಬ್ಬ ಕನ್ನಡಿಗನ ಆಕ್ರೋಶ. ಇದೇ ಆಕ್ರೋಶ ಈಗ ಈ ಅನ್ಯಾಯದ ವಿರುದ್ಧ ಕನ್ನಡಿಗರ ಧ್ವನಿಯಾಗಿ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತಿವೆ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ವೆ ಪ್ರವೀಣ್ ಶೆಟ್ಟಿ, ಸಾರಾ ಗೋವಿಂದು ಸೇರಿದಂತೆ 100ಕ್ಕೂ ಹೆಚ್ಚು ಕನ್ನಡ ಪರ ರೈತ ಮತ್ತು ಚಾಲಕ ಸಂಘಟನೆಗಳು ತುರ್ತು ಸಭೆ ನಡೆಸಿ ಆಗಸ್ಟ್ 13ರ ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಈ ಬಂದ್ ಈಗಾಗಲೇ ಆಟೋ ಚಾಲಕರ ಸಂಘಟನೆಗಳು, ಕ್ಯಾಬ್ ಚಾಲಕರ ಸಂಘಟನೆಗಳು, ಖಾಸಗಿ ಬಸ್ ಮಾಲೀಕರು, ವರ್ತಕರ ಸಂಘ ಹಾಗೂ ಸ್ಥಳೀಯ ರೈತ ಸಂಘಟನೆಗಳು ಬಹಿರಂಗ ಬೆಂಬಲ ವ್ಯಕ್ತಪಡಿಸಿವೆ. ನಮ್ಮ ನೀರು ನಮಗೆ ಬೇಕು, ಕಾವೇರಿ ಉಳಿಸಿ ಎಂಬ ಒಂದೇ ಘೋಷಣೆ ಈಗ ಇಡೀ ರಾಜ್ಯಾದ್ಯಂತ ಮೊಳಗುತ್ತಿದೆ. ಕಾವೇರಿ ಹೋರಾಟ ಬಿಸಿ ಹೆಚ್ಚಾಗಿ ತಟ್ಟಿರುವುದೇ ಸಕ್ಕರೆ ನಾಡು ಮಂಡ್ಯದಲ್ಲಿ. ಕಾವೇರಿಯನ್ನೇ ನಂಬಿ ಬದುಕುತ್ತಿರುವ ರೈತರು ಈಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ನಮ್ಮ ಕಣ್ಣೆದರೆ ನಮ್ಮ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದ್ದರೆ ನಾವು ಸುಮ್ಮನೆ ಕೂರಬೇಕಾ ಎಂದು ಆಕ್ರೋಶಗೊಂಡಿರುವ ರೈತರು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು KRS ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಪೊಲೀಸರು ಬಿಗಿ ಭದ್ರತೆ ವಹಿಸಿದ್ದು ಇಡೀ ಮಂಡ್ಯ ಜಿಲ್ಲೆ ಈಗ ಪ್ರತಿಭಟನೆಯ ಕಾವು ಪಡೆದುಕೊಂಡಿದೆ. ಸರ್ಕಾರ ತಕ್ಷಣವೇ ನೀರು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಈ ಕಾವೇರಿ ಬಿಕ್ಕಟ್ಟು ರಾಜ್ಯ ಸರ್ಕಾರಕ್ಕೂ ನುಂಗಲಾರದ ತುಪ್ಪಾಗಿ ಪರಿಣಮಿಸಿದೆ. ಬಂದ್ ಕರೆ ಮತ್ತು ರೈತರ ಆಕ್ರೋಶದ ಬೆನ್ನಲ್ಲೇ ಸರ್ಕಾರ ಜಾಗೃತಗೊಂಡಿದ್ದು ಮುಂದಿನ ಕಾನೂನು ಸಮರಕ್ಕೆ ಸಿದ್ಧತೆ ನಡೆಸುತ್ತಿದೆ. ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಖಾಸಗಿ ಹಾಗೂ ಸರ್ವಪಕ್ಷ ಸಭೆಗಳನ್ನು ಕರೆದು ಮುಂದಿನ ತಂತ್ರಜ್ಞಾನ ಮತ್ತು ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ. ನಮ್ಮಲ್ಲಿ ನೀರಿಲ್ಲ ಎಂಬುದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುತ್ತೇವೆ ಎಂದು ಸರ್ಕಾರ ಹೇಳುತ್ತಿದ್ದರೂ ಅಲ್ಲಿಯವರೆಗೆ ತಮಿಳುನಾಡಿಗೆ ನೀರು ಹರಿಯುವುದನ್ನು ತಡೆಯಲು ಸಾಧ್ಯವಾಗಿಲ್ಲ ಎನ್ನುವುದೇ ಕನ್ನಡಿಗರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಈಗಾಗಲೇ ಮಾಧ್ಯಮಗಳೊಂದಿಗೆ ಮಾತನಾಡಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ TN ನಾರಾಯಣಗೌಡರು ಈ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಖಾಸಗಿ ವಾಹಿನಿಯ ಜೊತೆ ಮಾತನಾಡುತ್ತಾ, ಬಂದು ಎಲ್ಲದಕ್ಕೂ ಪರಿಹಾರವಲ್ಲ, ಈಗಾಗಲೇ ನಾವು ನೀರನ್ನ ಕೊಟ್ಟು ಕನ್ನಡಿಗರು ನಷ್ಟವಾಗಿದೆ, ಜೊತೆಗೆ ಒಂದು ದಿನ ಬಂದ್ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಷ್ಟವಾಗುತ್ತೆ, ಹಾಗಾಗಿ ನಾವು ಬಂದ್ಗೆ ಬೆಂಬಲವನ್ನು ಕೊಡುತ್ತಿಲ್ಲ,
ನಾವು ಆಗಸ್ಟ್ 10ನೇ ತಾರೀಕು ಜಂತರ್ ಮಂತರ್ನಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಕಾವೇರಿ ನದಿ ನೀರು ನಿರ್ವಹಣೆ ಮಂಡಳಿಗೆ ನಮ್ಮ ಮನವಿಯನ್ನ, ನಮ್ಮ ಕಳಕಳಿಯನ್ನ ಅವರಿಗೆ ತಿಳಿಸುತ್ತೇವೆ. ಹಾಗಾಗಿ ಈ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಅಂತೇಳಿ ನಾರಾಯಣಗೌಡರು ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಕಾವೇರಿ ವಿಚಾರ ಬಂದಾಗಲೆಲ್ಲ ಕನ್ನಡಿಗರು ಸಹನೆ ವಹಿಸಿದ್ದೇ ಹೆಚ್ಚು. ಆದರೆ ಪ್ರತಿ ಬಾರಿಯೂ ನಮ್ಮ ಸಹನೆಯನ್ನೇ ದೌರ್ಬಲ್ಯ ಎಂದುಕೊಂಡರೆ ಹೇಗೆ? ಆಗಸ್ಟ್ 13ರ ಬಂದ್ ಕೇವಲ ಒಂದು ಸಾಂಕೇತಿಕ ಹೋರಾಟವಲ್ಲ, ಇದು ನಮ್ಮ ಹಕ್ಕಿನ ಹೋರಾಟ. ಸರ್ಕಾರ ತಕ್ಷಣವೇ ಗಂಭೀರ ಕಾನೂನು ಕ್ರಮಗಳನ್ನು ಕೈಗೊಂಡು ತಮಿಳುನಾಡಿಗೆ ನೀರು ಹರಿಸುವುದನ್ನು ತಡೆಯುತ್ತಾ, ಅಥವಾ ಆಗಸ್ಟ್ 13ರಂದು ಇಡೀ ಕರ್ನಾಟಕವೇ ಸ್ತಬ್ಧವಾಗಬೇಕಾಗುತ್ತಾ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಸ್ನೇಹಿತರೆ, ಇದೇ ಪರಿಸ್ಥಿತಿ ಬಂಗಾರಪ್ಪ ಮುಖ್ಯಮಂತ್ರಿ ಎದುರಾಗಿದ್ದಾಗ ಅವರು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವಂತ ಕೆಲಸ ಮಾಡಲಿಲ್ಲ. ಆ ಕೆಲಸ ಈಗ ನೀವು ಮಾಡಿ ಅಂತೇಳಿ ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲೆ ಇಡೀ ರಾಜ್ಯಾದ್ಯಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಂತ ಒಂದು ಕಠಿಣ ಕ್ರಮ ನೀವು ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಯ. ಇಷ್ಟಕ್ಕೂ ಪ್ರತಿ ಮುಂಗಾರು ಸಮಯದಲ್ಲಿ ಯಾಕೆ ಈ ಸಮಸ್ಯೆ ಎದುರಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮಳೆ ಬಿದ್ದಾಗ ಯಾವತ್ತೂ ಕಾವೇರಿ ನೀರಿನ ಸಮಸ್ಯೆ ಬರೋದಿಲ್ಲ. ಯಾಕೆಂತಂದ್ರೆ ಆ ಡ್ಯಾಮ್ಗಳು ತುಂಬುತ್ತ ತಕ್ಷಣ ಉಳಿದ ನೀರನ್ನ ನಾವು ಆರಾಮಾಗಿ ತಮಿಳುನಾಡಿಗೆ ಬಿಡ್ತಾ ಬರ್ತಾ ಇರ್ತೀವಿ. ಆದರೆ ಮಳೆ ಬೀಳದೆ ಬರ ಪರಿಸ್ಥಿತಿ ಎದುರಾದಾಗ, ನೀರು ನಮಗೆ ಇಳಿದಿದ್ದಾಗ ತಮಿಳುನಾಡಿಗೆ ಹೇಗೆ ಬಿಡಬೇಕು ಅನ್ನುವಂಥ ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಮಳೆ ಇಲ್ಲದಿದ್ದಾಗ ಮಾತ್ರನೇ ಈ ಕಾವೇರಿ ನೀರಿನ ಸಮಸ್ಯೆ ತಮಿಳುನಾಡಿಗೂ ಮತ್ತು ಕರ್ನಾಟಕಕ್ಕೂ ಇದು ಬಗೆಹರದ ಗೊಂದಲವಾಗಿದೆ. ಈಗ ಏನು ಕಾವೇರಿ ಪ್ರಾಧಿಕಾರದ ಸಂಸ್ಥೆ ಏನಿದೆ, ಆ ಮಂಡಳಿಯವರು ಈ ಮಳೆ ಬಿದ್ದರೆ ಎಷ್ಟು ನೀರನ್ನು ಬಿಡಬೇಕು, ಮಳೆ ಇಳಿದಿದ್ದಾಗ ಬರ ಪರಿಸ್ಥಿತಿ ಎದುರಾದಾಗ ಎಷ್ಟು ನೀರು ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ಬರೋವರೆಗೂ ಈ ಎರಡೂ ರಾಜ್ಯಗಳ ನಡುವಿನ ಈ ಒಂದು ಕಿತ್ತಾಟ ಇದು ಮುಗಿದೇ ಇರುವಂತದ್ದು. ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಂತೇಳಿ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯನ್ನ ಮಾತಾಡ್ಲಿಕ್ಕೆ ಬೆಂಗಳೂರಿಗೆ ಬರೋದಿತ್ತು. ಆದರೆ ಈಗ ಕಾವೇರಿ ವಿಚಾರದಲ್ಲಿ ನಡೆಯುತ್ತಿರುವಂತಹ ಈ ಹೋರಾಟಗಳು, ಈ ಬಂಧುಗಳ ವಿಚಾರವಾಗಿ ಇದು ಸೂಕ್ತ ಸಮಯವಲ್ಲ ಅಂತೇಳಿ ಇಬ್ಬರು ಮುಖ್ಯಮಂತ್ರಿಗಳು ಈಗಾಗಲೇ ಮಾತಾಡಿ ಮುಂದಿನ ದಿನಾಂಕಕ್ಕೆ ಇದನ್ನ ಮುಂದೂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಈಗ ಕಾವೇರಿ ನೀರು ಹಂಚಿಕೆ ಮತ್ತು ಆಗಸ್ಟ್ 13ರ ಬಂದ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ಬಂಗಾರಪ್ಪನವರ ರೀತಿಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನ ತೆಗೆದುಕೊಳ್ಳುತ್ತಾರಾ ಇಲ್ವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದೇ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.